ಅಜ್ಜವರ ಹೈಸ್ಕೂಲಲ್ಲಿದ್ದಾಗ ಚಂಗಪ್ಪ ಮೇಷ್ಟ್ರು ಅಥವಾ ಪೂರ್ಣಿಮಾ ಮೇಡಮ್ ಅಂತ ನೆನಪಿಲ್ಲ, ಕನ್ನಡ ಪಾಠ ಮಾಡ್ತಾ ಇದ್ದರು. ಅವರ ಪಾಠ ಅಂದರೆ ನಮಗೆ ಬಹಳ ಇಷ್ಟ ಆಗಿತ್ತು. ಬಹಳ ಕುತೂಹಲದಿಂದ ಅವರ ಪಾಠಗಳು ನಾವು ಕೇಳ್ತಾ ಇದ್ವಿ. ಆವಾಗ ಕನ್ನಡದಲ್ಲಿ ಒಂದು ಪದ್ಯ ಪಾಠ ಇತ್ತು, ಇಕ್ಕಳ ಅಂತೇಳಿ. ಕೆ ಎಸ್ ನರಸಿಂಹಸ್ವಾಮಿ ಬರೆದಂಥ ಒಂದು ಪದ್ಯ ಪಾಠ. ಇನ್ನು ಪ್ರೈಮರಿಯಲ್ಲೂ ಆಗಿರಬಹುದು. ಆ ಒಂದು ಸಂದರ್ಭದಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಅದು ನೆನಪಿರುತ್ತೆ. ಅದರ ಪ್ರಾರಂಭದಲ್ಲಿ ಕವಿಗಳು ಋತುಗಳ ಬಗ್ಗೆ, ಕಾಲಗಳ ಬಗ್ಗೆ ಮತ್ತು ಮನುಷ್ಯನ ಪ್ರತಿಕ್ರಿಯೆಗಳ ಬಗ್ಗೆ ಹೇಳುವಂತಹ ಕೆಲವೊಂದು ಗೆರೆಗಳಿವೆ. ಆ ಗೆರೆಗಳು ಹೀಗಿತ್ತು: ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವನು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ. ಅಂದರೆ ಕವಿಗಳು ಹೇಳ್ತಾರೆ, ಈ ಮನುಷ್ಯನಿಗಿನ್ನು ಯಾವ ಕಾಲ ಬಂದರೂ, ಯಾವ ಋತು ಬಂದರೂ ಎಲ್ಲದಕ್ಕೂ ಕೂಡ ಏನಾದರೂ ಒಂದು ಕೊರತೆಗಳನ್ನು ಹೇಳ್ತಾನೆ ಇರ್ತಾನೆ ಅಂತ. ಆ ಚಳಿಗಾಲ ಬಂದಾಗ ಹೇಳ್ತಾನೆ, ಅಯ್ಯಯ್ಯೋ ಎಂಥ ಚಳಿಯಪ್ಪ, ಸಹಿಸೋಕ್ಕಾಗ್ತಾ ಇಲ್ಲ, ಒಮ್ಮೆ ಬಿಸಿಲು ಬಂದರೆ ಸಾಕು ಅಂತ. ಇನ್ನು ಬೇಸಿಗೆ ಕಾಲ ಬಂದಾಗ ಹೇಳ್ತಾನೆ, ಅಯ್ಯಯ್ಯೋ ಎಂಥ ಕೆಟ್ಟ ಬಿಸಿಲಪ್ಪ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೇಳಿ ಬಿಸಿಲನ್ನು ಕೂಡ ಬೈಯೋಕೆ ಪ್ರಾರಂಭ ಮಾಡ್ತಾನೆ, ಮಳೆಗಾಲವನ್ನು ಬೇಡಿಕೊಳ್ತಾನೆ ಅಂತ. ಇನ್ನು ಮಳೆಗಾಲ ಬಂದಾಗ ಹೇಳ್ತಾನೆ, ಅಯ್ಯಯ್ಯೋ ಎಂಥ ಮಳೆ ಇದು, ಹೊರಗಿಳಿಯೋಕ್ಕಾಗ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಮಳೆಯನ್ನು ಕೂಡ ಶನಿ ಅಂತೇಳಿ ಟೀಕೆ ಮಾಡೋಕೆ ಪ್ರಾರಂಭಿಸ್ತಾನೆ ಅಂತ. ಕೊನೆಗೆ ಕವಿಗಳು ಹೇಳ್ತಾರೆ, ಇವನು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ. ಅಂದರೆ ಈ ಮನುಷ್ಯನಿಗೆ ಸಂಪೂರ್ಣ ಸಂತೃಪ್ತಿದಾಯಕವಾದಂಥ ಒಂದು ವಿಷಯ ಇಲ್ಲಿ ಇಲ್ಲವೇ ಇಲ್ಲ, ಎಲ್ಲವನ್ನೂ ಕೂಡ ಏನಾದರೂ ಹೇಳಿ ಟೀಕೆ ಮಾಡ್ತಾನೆ ಇರ್ತಾನೆ ಅಂತ. ಸೃಷ್ಟಿಕರ್ತನು ಎಲ್ಲವನ್ನೂ ಕೂಡ ಮನುಷ್ಯನ ಜೀವನಕ್ಕೆ ಹೊಂದಿಕೊಂಡು ಸೃಷ್ಟಿ ಮಾಡಿರ್ತಾನೆ, ಆದರೆ ಮನುಷ್ಯ ಮಾತ್ರ ಎಲ್ಲವನ್ನು ಟೀಕೆ ಮಾಡುತ್ತಾ ಎಲ್ಲದರಲ್ಲೂ ಕೊರತೆಗಳನ್ನು ಹೇಳುತ್ತಾನೆ ಇರ್ತಾನೆ ಅಂತೇಳಿ ಕವಿಗಳು ಆ ಒಂದು ಗೆರೆಗಳನ್ನು ಕೊನೆಗೊಳಿಸ್ತಾರೆ.